ಸಾಮಾಜಿಕವಾದ ಕಾರ್ಯಗಳನ್ನು ಮಾಡ್ತಾ ಒಂದು ಪ್ರಸಂಗದಲ್ಲಿ ಅವರೇ ಬೃಂದಾವನ ಪ್ರವೇಶವನ್ನ ಮಾಡುವ ಪ್ರಸಂಗ ಬರುತ್ತೆ. ಆ ಪ್ರಸಂಗ ಬಂದಾಗಲೂ ಅವರು ಕಾಯ್ತಾರೆ. ಮೊದಲಿಗೇನೆ ಅವರ ಬೃಂದಾವನದ ಸಂಪೂರ್ಣ ಶಿಲಾ ತಯಾರಾಗಿ ಆಗೋಗಿರುತ್ತೆ. ಇನ್ನೇನು ಅವರು ಪ್ರವೇಶ ಮಾಡಬೇಕು ಅಂದಾಗ ಹೇಳ್ತಾರೆ, ಇದು ಬೇಡ. ರಾಮಚಂದ್ರ ದೇವರು ತಾವು ವನವಾಸ ಕಾಲದಲ್ಲಿ ವಿಶ್ರಾಂತಿ ಪಡೆದುಕೊಂಡು ಹೋದಂತಹ ಶಿಲೆ ಇದೆ ಅಂತ ಹೇಳಿ ಅದನ್ನು ತೋರಿಸಿ, ಈ ಶಿಲೆ ಅವರು ಕೂತು ಹೋಗಿದ್ದಾರೆ, ಒಂದು ಕ್ಷಣ ಕೂತಿದ್ದಾರೆ. ರಾಮಚಂದ್ರ ದೇವರ ಪಾದ ಸ್ಪರ್ಶವಾದಂತಹ ಶಿಲೆ, ಅದರಲ್ಲೇ ಬೃಂದಾವನ ತಯಾರಾಗಬೇಕು, ಅದರಲ್ಲೇ ನಾನು ಪ್ರವೇಶವನ್ನ ಮಾಡಬೇಕು ಅಂತ ಆ ಪ್ರಾರಬ್ಧವಾದಂತಹ ಆರಬ್ಧವಾದ ಕಾರ್ಯ ಅದು ಸಂಪೂರ್ಣವಾಗಿ ಆಗಬೇಕು. ಆ ಶಿಲೆಯನ್ನ ತಗೊಂಡು ಅದರಿಂದ ಬೃಂದಾವನ ತಯಾರಾಗೋ ತನಕ ತಾವು ಕಾದು ಅದು ಮುಗಿದ ಮೇಲೆ ಅದರ ಒಳಗಡೆನೆ ಬೃಂದಾವನ ಪ್ರವೇಶ ಮಾಡ್ತಾರೆ. ಹೀಗೆ ಸಾಮಾಜಿಕವಾದ ಕಾರ್ಯ ಇರಬಹುದು, ವೇದವ್ಯಾಸ ದೇವರ ಸೇವೆ ಅಂತಿರ್ಬೋದು, ಯಾವುದೇ ಕೆಲಸವನ್ನು ತಗೊಂಡ್ರೂ ಕೂಡ ಅದನ್ನು ಪರಿಪೂರ್ಣವಾಗಿ ಮುಗಿಸಿಯೇನೆ ಮತ್ತೆ ಮುಂದಿನ ಕೆಲಸವನ್ನ ಮಾಡುವಂತಹ ಒಂದು ಅದ್ಭುತವಾದ ಸಾಮರ್ಥ್ಯ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಅದು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರಲ್ಲಿತ್ತು. ಹಾಗಾಗಿ ಅವರನ್ನ ಆರಬ್ಧ ಕಾರ್ಯಾಂತ ಗಮನಕ್ಷಮಾಯ ನಮಃ ಅಂತ ಅವರನ್ನು ಹಾಡಿ ಹೊಗಳಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಜೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುನ್ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸಹಸ್ರ ನಾಮಾವಳಿಯಲ್ಲಿ ಹೇಳ್ತಾ ಇದ್ದಾರೆ, ಓಂ ಆರಬ್ಧ ಕಾರ್ಯಾಂತ ಗಮನ ಕ್ಷಮಾಯ ನಮಃ. ಆರಬ್ಧ ಕಾರ್ಯಾಂತ ಗಮನ ಕ್ಷಮಾಯ ನಮಃ. ಅದರ ಅರ್ಥ, ಯಾವುದಾದ್ರೂ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ರು ಅಂತಾದ್ರೆ ಅದನ್ನ ಸಂಪೂರ್ಣವಾಗಿ ಮುಗಿಸ್ತಾರೆ ಹೊರತು ಅರ್ಧದಲ್ಲಿ ಬಿಡುವಂಥವರಲ್ಲ. ಅಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಇದು ನಮಗೆ ಬೇಕಾದಷ್ಟು ಕಡೆಯಲ್ಲಿ ಕಾಣುತ್ತೆ. ಅವರ ಇಡೀ ಜೀವನ ಚರಿತ್ರೆಯಲ್ಲಿ ಪ್ರತಿಯೊಂದು ಘಟ್ಟವನ್ನು ಗಮನಿಸ್ತಾ ಬಂದರೂ ಎಲ್ಲ ಕಡೆಯಲ್ಲೂ ಕೂಡ ರಾಯರು ಯಾವ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೋ ಅದನ್ನ ಆ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಅರ್ಧಕ್ಕೆ ನಿಲ್ಲಿಸಿದ್ದು ಅಂತಿಲ್ಲ. ಎಲ್ಲ ಕಾರ್ಯವನ್ನು ಸಂಪೂರ್ಣವಾಗಿ ಮಾಡುವ ಹಾಗೆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥವರು. ಒಂದು ಎರಡು ಘಟನೆಗಳನ್ನು ನೋಡೋದಾದರೆ, ಇದು ಎಲ್ಲರಿಂದ ಸಾಧ್ಯ ಆಗುವಂಥದ್ದಲ್ಲ. ಇದು ಯಾರು ಬಹಳ ಉತ್ತಮರು ಅಂತ ಇರ್ತಾರೋ ಅವರಲ್ಲಿ ಮಾತ್ರ ಇಂಥದ್ದೊಂದು ಸಾಮರ್ಥ್ಯ ಇರುತ್ತೆ. ಯಾರು ಉತ್ತಮರಲ್ಲ ಅವರಲ್ಲಿ ಈ ರೀತಿಯ ಸಾಮರ್ಥ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಸುಭಾಷಿತಕಾರ ಒಂದು ಮಾತು ಹೇಳ್ತಾನೆ, ಪ್ರಾರಭ್ಯತೆ ನಖಲು ವಿಘ್ನ ಭಯೇನ ನೀಚೈಹಿ ಪ್ರಾರಬ್ಧ ವಿಘ್ನ ನಿಹತ ವಿರಮಂತಿ ಮಧ್ಯ ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಃ ಪ್ರಾರಬ್ಧಮುತ್ತಮ ಜನ ನ ಪರಿತ್ಯಜಂತಿ. ಒಂದು ಒಳ್ಳೆಯ ಮಾತು, ಬಹಳ ಚೆನ್ನಾಗಿ ಹೇಳ್ತಾನೆ. ಸಾಮಾನ್ಯವಾಗಿ ಕೆಲಸವನ್ನು ಪ್ರಾರಂಭನೇ ಮಾಡಲಿಕ್ಕೆ ಹೋಗೋದಿಲ್ಲವಂತೆ ಯಾರು ಸ್ವಲ್ಪ ಅಧಮ ಜನರು ಅಂತ. ಒಂದು ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡು ಅಂತ ಮೂರು ವಿಭಾಗ ಮಾಡಿಕೊಂಡ್ರೆ ಅದರಲ್ಲಿ ಈ ಸಿ ಗ್ರೇಡಿನ ಜನಾಂಗ, ಆ ಜನಗಳ ಆಲೋಚನೆ ಹೇಗಿರುತ್ತೆ ಅಂದರೆ, ನಾನು ಈ ಕೆಲಸ ಮಾಡಿದರೆ ಏನೋ ಅಡೆತಡೆ ಬರುತ್ತೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ, ಹೇಗೆ ಈ ಕೆಲಸ ಮಾಡೋದು, ಯಾವುದಾದ್ರೂ ತಡೆ ಬಂದರೆ, ನನಗೆ ರಜಾ ಹಾಕೋ ಪರಿಸ್ಥಿತಿ ಬಂದರೆ, ನನಗೆ ಸಮಯ ಸಾಲದೇ ಇದ್ದರೆ, ಹೀಗೆ ಬೇಕಾದಷ್ಟು ಕಾರಣಗಳನ್ನು ಹುಡುಕಿ ಕೆಲಸ ಮಾಡೋದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನೇ ಆಲೋಚನೆ ಮಾಡ್ತಾ ಇರ್ತಾರೆ. ಇಂಥದ್ದೊಂದು ಜನಾಂಗ. ಇನ್ನು ಬಿ ಗ್ರೇಡಿನ ವರ್ಗ ಅಂತ ಕೆಲವರು ಜನಾಂಗ, ಅವರ ಮನಸ್ಥಿತಿ ಹೇಗೆ ಅಂದರೆ, ಅವರು ತಾವು ಕೆಲಸ ಮಾಡ್ತಾರೆ, ಪ್ರಾರಂಭನೂ ಮಾಡ್ತಾರೆ, ಶುರು ಮಾಡಿ ಇನ್ನೇನು ಸ್ವಲ್ಪ ದಿನಗಳು ಕಳೀತಿದ್ದಾಗೇನೆ ಅವರಿಗೇನೋ ಒಂದು ಕೆಲಸ, ಮಧ್ಯದಲ್ಲಿ ಇನ್ನೊಂದು ಕೆಲಸ ಬರುತ್ತೆ. ಇನ್ನೊಂದು ಕೆಲಸ, ಈ ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಯಾವುದೋ ಅನಿವಾರ್ಯ ಪರಿಸ್ಥಿತಿಯಿಂದ ಇನ್ಯಾವುದೋ ಊರಿಗೆ ಹೋಗಬೇಕಾಗಿರೋದು ಬರುತ್ತೆ, ಈ ಕೆಲಸ ಇಲ್ಲೇ ಬಿಡ್ತಾರೆ, ಆ ಊರಿಗೆ ಹೋಗ್ತಾರೆ. ಊರಲ್ಲಿ ಒಂದು ವಾರ ಕಾಲ ಕಳೆದು ವಾಪಸ್ ಈ ಊರಿಗೆ ಬಂದಾಗ ಅವರೇನು ಮೊದಲು ಮಾಡ್ತಾ ಇದ್ರಲ್ಲ ಆ ಕೆಲಸವನ್ನು ಮುಂದುವರಿಸೋದಿಲ್ಲ. ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ ನೀವು ಅಂತ ಕೇಳಿದರೆ ಅವರು ಹೇಳ್ತಾರೆ, ಇಲ್ಲ ಮತ್ತೆ ನಾನು ಮಾಡಕ್ಕೆ ಶುರು ಮಾಡೋದು, ಅಷ್ಟೊತ್ತಿಗೆ ಇನ್ಯಾರಾದರೂ ಬಂದು ಆ ಊರಿಗೆ ಹೋಗಿ ಅಂದರೆ ಏನು ಮಾಡೋಣ, ಅದಕ್ಕೆ ಆ ಕೆಲಸವನ್ನೇ ಬಿಟ್ಟು ಬಿಡ್ತಾರೆ. ಇವರನ್ನು ಮಧ್ಯಮ ಜನಾಂಗ ಅಂತ ಆ ಸುಭಾಷಿತಕಾರ ಹೇಳಿದ್ದಾನೆ. ಒಂದು ಅಧಮ ಜನಾಂಗ ಅವರು ಕೆಲಸವನ್ನೇ ಪ್ರಾರಂಭ ಮಾಡೋಲ್ಲ, ಮಧ್ಯಮ ಜನಾಂಗದವರು ಕೆಲಸ ಪ್ರಾರಂಭ ಮಾಡ್ತಾರೆ,
ಆದರೆ ಮಧ್ಯದಲ್ಲಿ ಏನಾದರೂ ತೊಂದರೆ ಆದರೆ ಅದನ್ನು ಅಲ್ಲಿಗೆ ಬಿಟ್ಟುಬಿಡ್ತಾರೆ. ಆದರೆ ವಿಘ್ನೈ ಪುನರಪಿ ಪ್ರತಿಹನ್ಯಮಾನಃ, ಬೇಕಾದಷ್ಟು ಜೀವನದಲ್ಲಿ ಹೊಡೆತಗಳು ಬರ್ತಾ ಇರಲಿ, ಅದೆಷ್ಟು ಬೇಕಾದರೂ ಜೀವನದಲ್ಲಿ ಏಟು ತಿನ್ನಲಿ, ಆದರೆ ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತ. ಒಂದು ಕೆಲಸ ಅಂತ ಹಿಡಿದ್ರೆ ಉತ್ತಮರು ಅಂತ ಯಾರಿರ್ತಾರೆ ಅವರೇನಾದರೂ ಆ ಕೆಲಸ ಬಿಡೋದೇ ಇಲ್ಲ. ಎಷ್ಟೇ ಕಷ್ಟ ಬರಲಿ, ಪದೇ 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 ಅವರಿಗೆ ತೊಂದರೆಗಳಾಗ್ತಾ ಇರಲಿ, ಆದರೆ ಅವರು ಹಿಡಿದ ಕೆಲಸವನ್ನು ಮಾತ್ರ ಏನು ಮಾಡಿದರೂ ಬಿಡೋದಿಲ್ಲ. ಇಂಥ ಪರಮೋತ್ತಮರು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು. ಅವರ ಜೀವನದಲ್ಲೂ ಬೇಕಾದಷ್ಟು ನಾವು ನೋಡಿದ ಹಾಗೆ ಹಿಂದೆ ತಾವು ಗ್ರಂಥವನ್ನು ರಚನೆ ಮಾಡಬೇಕಾದ್ರೆ ಟೀಕಾಕೃತ್ಪಾದರ ವಾಕ್ಯಗಳಿಗೆ ಅದು ಮಂದ ಜನರು ನಮಗೆ ಟೀಕಾಕೃತ್ಪಾದರ ವಾಕ್ಯವನ್ನು ನೇರವಾಗಿ ಅರ್ಥ ಮಾಡಿಕೊಳ್ಳುವಂಥ ಸಾಮರ್ಥ್ಯ ಇಲ್ಲ. ಅದಕ್ಕೆ ಏನರ್ಥ ಅಂತ ಗೊಂದಲಕ್ಕೊಳಗಾದಾಗ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ವ್ಯಾಖ್ಯಾನವನ್ನು ನೋಡ್ತೇವೆ ನಾವು. ಅದರಿಂದಾಗಿ ನಮಗೆ ಟೀಕಾಕೃತ್ಪಾದರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ವೇದವ್ಯಾಸ ದೇವರ ಮಾತುಗಳು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅವರು ತಾವು ವ್ಯಾಖ್ಯಾನವನ್ನು ಬರೆಯುವ ಕಾಲಕ್ಕೆ ದೀಪದ ವ್ಯವಸ್ಥೆಗಳಾಗಲಿ ಏನಿರಲಿಲ್ಲ. ನೋಡಿದ ಹಾಗೆ ತರಗ ಎಲೆಗಳನ್ನು ಹಚ್ಚೋದು, ಅದರ ಬೆಳಕಿನಲ್ಲಿ ವ್ಯಾಖ್ಯಾನವನ್ನು ಬರೆದವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಹಾಗೆ ಬರಿಬೇಕಾದ್ರೆ ಅವರು ಅಂದ್ಕೊಳ್ಬೋದಾಗಿತ್ತು, ಇಷ್ಟೊಂದೆಲ್ಲ ತೊಂದರೆ ಇದೆ, ದೀಪದ ವ್ಯವಸ್ಥೆ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಯಾಕೆ ನಾನು ಇದನ್ನು ಬರಿಬೇಕು, ಸಾಕು ಇಲ್ಲಿಗೆ ಬಿಟ್ಬಿಡೋಣ, ಇನ್ಯಾವತ್ತೋ ವ್ಯವಸ್ಥೆ ಆಗಿದ್ದ ದಿನದಲ್ಲಿ ನೋಡ್ಕೊಂಡು ಬರೆದ್ರಾಯಿತು ಅಂತ ಅವರು ಕೈ ಬಿಟ್ಟಿದ್ದಿದ್ರೆ ಇವತ್ತು ವಿದ್ವಾಂಸರು ಅಂತೆಲ್ಲ ಅನಿಸ್ಕೊಳ್ತಕ್ಕಂಥವರು ಅಥವಾ ಆಚಾರ್ಯರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅಂತ ಅಂದ್ಕೊಂಡವರ ಗತಿ ಏನಾಗಬೇಕಾಗಿತ್ತು. ಅವರು ಆ ರೀತಿಯಲ್ಲಿ ಮಾಡಿದವರೇ ಅಲ್ಲ. ಯಾಕೆ? ಅವರು ಉತ್ತಮ ಜನ, ಪ್ರಾರಬ್ಧ ಉತ್ತಮ ಜನಾನ ಪರಿತ್ಯಜಂತಿ ಅಂತ ನೋಡಿದ ಹಾಗೆ ಉತ್ತಮರು ಯಾವತ್ತೂ ತಾವು ಹಿಡಿದ ಕೆಲಸವನ್ನು ಎಷ್ಟೇ ಕಷ್ಟ ಆದರೂ ಬಿಡೋದೇ ಇಲ್ಲ. ಅವರು ಬಿಡದ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಆರಬ್ಧ ಕಾರ್ಯಾಂತ ಗಮನ ಕ್ಷಮಾಯ ನಮಃ ಅಂತ ಹೇಳಿದ್ರು ಇವರು. ಒಂದು ಕೆಲಸ ಪ್ರಾರಂಭ ಮಾಡಿದರು ಅಂತಾದರೆ ಅದರ ಸಂಪೂರ್ಣವಾಗಿ ಅದು ಪರಿಸಮಾಪ್ತಿ ಆಗೋ ತನಕ ಅದನ್ನು ಬಿಡೋರೇ ಅಲ್ಲ, ಅದನ್ನು ಪೂರ್ತಿ ಮುಗಿಸೇ ಮತ್ತು ಮುಂದಕ್ಕೆ ಹೋಗೋದು. ಇಷ್ಟೆಲ್ಲ ಗ್ರಂಥಗಳನ್ನು ಬರೆದು ನಮಗೆ ಕೊಟ್ಟಿದ್ದಾರೆ. ಎಲ್ಲ ಗ್ರಂಥಗಳಲ್ಲೂ ಮಂಗಳಾಚರಣೆಯಿಂದ ಹಿಡಿದು ಕೃಷ್ಣಾರ್ಪಣ ಆಗುವ ತನಕ, ಗ್ರಂಥ ಸಮಾಪ್ತಿ ಆಗುವ ತನಕ ಯಾವುದೋ ಅರ್ಧರ್ಧ ಆಗಿದೆ ಅಂತ ಇಲ್ಲವೇ ಇಲ್ಲ. ಎಲ್ಲ ಗ್ರಂಥಗಳು ಪರಿಪೂರ್ಣವಾಗಿ ಇವತ್ತು ನಮಗೆ ಉಪಲಬ್ಧ ಆಗಿದೆ. ಎಷ್ಟೋ ಗ್ರಂಥಗಳು ಸಿಕ್ಕಿಲ್ಲ, ಆದರೆ ಸಿಕ್ಕ ಎಲ್ಲ ಗ್ರಂಥಗಳಲ್ಲೂ ಎಲ್ಲ ವಿಷಯಗಳು ಎಷ್ಟೆಷ್ಟು ಅದಕ್ಕೆ ಅವಶ್ಯಕತೆ ಇದೆ ಅಷ್ಟಷ್ಟು ವಿಷಯಗಳನ್ನು ಪ್ರಾರಂಭ ಮಾಡಿ ಮುಗಿಸುವ ತನಕ ಆ ಕೆಲಸವನ್ನು ಬಿಟ್ಟವರಲ್ಲ. ಇದು ಒಂದು ರೀತಿಯ ವೇದವ್ಯಾಸ ದೇವರ ಸೇವೆ. ಆದರೆ ಸಾಮಾಜಿಕವಾದ ಕಾರ್ಯಗಳನ್ನು ಮಾಡಬೇಕಾದರೂ ಇದೇ ರೀತಿಯಲ್ಲೇ ಸಾಮಾಜಿಕವಾದ ಕಾರ್ಯಗಳನ್ನು ಮಾಡ್ತಾ ಒಂದು ಪ್ರಸಂಗದಲ್ಲಿ ಅವರೇ ಬೃಂದಾವನ ಪ್ರವೇಶವನ್ನು ಮಾಡುವ ಪ್ರಸಂಗ ಬರುತ್ತೆ. ಆ ಪ್ರಸಂಗ ಬಂದಾಗಲೂ ಅವರು ಕಾಯ್ತಾರೆ. ಮೊದಲಿಗೇನೆ ಅವರ ಬೃಂದಾವನದ ಸಂಪೂರ್ಣ ಶಿಲಾ ತಯಾರಾಗಿ ಆಗೋಗಿರುತ್ತೆ. ಇನ್ನೇನು ಅವರು ಪ್ರವೇಶ ಮಾಡಬೇಕು ಅಂದಾಗ ಹೇಳ್ತಾರೆ, ಇದು ಬೇಡ, ರಾಮಚಂದ್ರ ದೇವರು ತಾವು ವನವಾಸ ಕಾಲದಲ್ಲಿ ವಿಶ್ರಾಂತಿ ಪಡೆದುಕೊಂಡು ಹೋದಂತಹ ಶಿಲೆ ಇದೆ ಅಂತ ಹೇಳಿ ಅದನ್ನು ತೋರಿಸಿ, ಈ ಶಿಲೆ ಅವರು ಕೂತು ಹೋಗಿದ್ದಾರೆ, ಒಂದು ಕ್ಷಣ ಕೂತಿದ್ದಾರೆ, ರಾಮಚಂದ್ರ ದೇವರ ಪಾದ ಸ್ಪರ್ಶವಾದಂತಹ ಶಿಲೆ, ಅದರಲ್ಲೇ ಬೃಂದಾವನ ತಯಾರಾಗಬೇಕು, ಅದರಲ್ಲೇ ನಾನು ಪ್ರವೇಶವನ್ನು ಮಾಡಬೇಕು ಅಂತ ಆ ಪ್ರಾರಬ್ಧವಾದಂತಹ ಆರಬ್ಧವಾದ ಕಾರ್ಯ ಅದು ಸಂಪೂರ್ಣವಾಗಿ ಆಗಬೇಕು. ಆ ಶಿಲೆಯನ್ನು ತಗೊಂಡು ಅದರಿಂದ ಬೃಂದಾವನ ತಯಾರಾಗೋ ತನಕ ತಾವು ಕಾದು ಅದು ಮುಗಿದ ಮೇಲೆ ಅದರ ಒಳಗಡೆನೆ ಬೃಂದಾವನ ಪ್ರವೇಶ ಮಾಡ್ತಾರೆ. ಹೀಗೆ ಸಾಮಾಜಿಕವಾದ ಕಾರ್ಯ ಇರಬಹುದು, ವೇದವ್ಯಾಸ ದೇವರ ಸೇವೆ ಅಂತಿರ್ಬೋದು, ಯಾವುದೇ ಕೆಲಸವನ್ನು ತಗೊಂಡ್ರೂ ಕೂಡ ಅದನ್ನು ಪರಿಪೂರ್ಣವಾಗಿ ಮುಗಿಸಿಯೇನೆ ಮತ್ತೆ ಮುಂದಿನ ಕೆಲಸವನ್ನು ಮಾಡುವಂತಹ ಒಂದು ಅದ್ಭುತವಾದ ಸಾಮರ್ಥ್ಯ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಅದು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರಲ್ಲಿತ್ತು. ಹಾಗಾಗಿ ಅವರನ್ನು ಆರಬ್ಧ ಕಾರ್ಯಾಂತ ಗಮನಕ್ಷಮಾಯ ನಮಃ ಅಂತ ಅವರನ್ನು ಹಾಡಿ ಹೊಗಳಿದ್ದಾರೆ. ಈ ಎಲ್ಲ ಗುಣಗಳನ್ನು ರಾಯರಲ್ಲಿ ನಾವು ಚಿಂತನೆ ಮಾಡಿದರೆ ನಿಮಗೆ ಭಗವಂತನ ವಿಶೇಷವಾದ ಅನುಗ್ರಹ ಇದೆ. ನೀವು ಎಲ್ಲ ಕಾರ್ಯವನ್ನು ಪ್ರಾರಂಭ ಆಗಿದ್ದನ್ನು ಸಮಾಪ್ತಿ ಮಾಡ್ತಾ ಇದ್ರಿ. ನಿಮ್ಮ ಮೂಲಕ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡಿಕೊಳ್ತೀನಿ, ನಾನು ಯಾವುದಾದ್ರೂ ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದು ಪೂರ್ತಿಯಾಗಿ ಸಮಾಪ್ತಿ ಆಗುವ ತನಕ ನನ್ನ ಜೊತೆಗೇ ಇದ್ದು ತಮ್ಮ ಅನುಗ್ರಹ, ತಮ್ಮ ಮೂಲಕ ಆ ಮುಖ್ಯ ಪ್ರಾಣದೇವರ ಭಗವಂತನ ಅನುಗ್ರಹ ನಮಗಾಗಿ ನಾವು ಮಾಡುವ ಕೆಲಸ ಪರಿಪೂರ್ಣ ಆಗುವ ತನಕ ನಮಗೆ ಜೊತೆಗಿದ್ದು ಸಹಕಾರವನ್ನು ಕೊಡಿ ಅಂತ ಕೇಳ್ಕೊಳ್ಳಿಕ್ಕೆ ಇದೊಂದು ಬಹಳ ಸುಂದರವಾದ ನಾಮ. ನಾವು ಯಾವುದೇ ಕೆಲಸವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಸತಿ ಇದನ್ನು ಗಟ್ಟಿಯಾಗಿ ಹೇಳಿ ಆಮೇಲೆ ಕೂತ್ವಿ ಅಂತ ಆದರೆ ಆ ಕೆಲಸ ಮುಗಿಯುವ ತನಕ ನಮಗೆ ಮಧ್ಯದಲ್ಲಿ ಯಾವ ವಿಘ್ನವೂ ಬರೋದಿಲ್ಲ. ಹೇಗೆ ಗುರುಸಾರ್ವಭೌಮರು ಎಲ್ಲ ಕೆಲಸಗಳನ್ನು ಪರಿಪೂರ್ಣ ಆಗುವ ತನಕ ಮಾಡಿಸಿದ್ನೋ ಭಗವಂತ, ಹಾಗೆ ನಮಗೂ ಕೂಡ ಅನುಗ್ರಹವನ್ನು ಮಾಡ್ತಾನೆ.
ಇದರಲ್ಲಿ ಯಾವುದೇ ಆಲೋಚನೆ ಇಲ್ಲ ಅನ್ನೋದನ್ನು ಈ ನಾಮ ನಮಗೆ ತಿಳಿಸಿಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.